ಸಿಲಿಕಾನ್ ಸಿಟಿ ಅಂತೆಲ್ಲ ಕರೆಯೋ ನಮ್ಮ ಬೆಂಗಳೂರು ಮಳೆ ಬಂದ್ರೆ ಸಾಕು ವಾಟರ್ ಸಿಟಿ ಆಗ್ಬಿಡುತ್ತೆ. ಅದೆಷ್ಟೋ ಸರ್ಕಾರಗಳು ಬಂದ್ವು ಹೋದ್ವು, ಆದ್ರೆ ಈವರೆಗೆ ರಾಜಧಾನಿಯ ರಗಳೆಗಳಂತೂ ಕಡಿಮೆಯಾಗಿಲ್ಲ. ಮಳೆಯಿಂದ ರಾಜಧಾನಿ ಹಾಳೋ ಹಾಳು, ರಾಜಕಾರಣಿಗಳ ಭರವಸೆಗಳೆಲ್ಲ ಓಳೋ ಹೋಳು. ಎಸ್ ವೀಕ್ಷಕರೇ, ಕಳೆದ 3-4 ದಿನಗಳಿಂದ ರಾಜಧಾನಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಇದರಿಂದ ಜನರಿಗೆ ಓಡಾಡೋಕ್ಕೂ ಆಗದೆ, ಮನೆಯಲ್ಲಿ ಕುಳಿತುಕೊಳ್ಳೋದಕ್ಕೂ ಆಗದೆ ಕಂಗಾಲಾಗಿದ್ದಾರೆ. ಇನ್ನು ಮಳೆ ಬಂದ್ರೆ ಬೆಂಗಳೂರಿನ ರಸ್ತೆಗಳಲ್ಲೇ ಕೆರೆ, ನದಿ, ಸಮುದ್ರಗಳು ಹುಟ್ಕೊಳ್ತೇವೆ. ಆದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ಇರ್ತವೆ ಅಷ್ಟೇ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರೂ ಸಹ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ರಾಜಕೀಯ ನಾಯಕರು ರಾಜಧಾನಿಯನ್ನೆಲ್ಲ 2 ರೌಂಡ್ ಹಾಕಿ ಮುಂದಿನ ಬಾರಿ ಹೀಗೆ ಆಗಲ್ಲ, ಎಲ್ಲ ಸರಿಪಡಿಸ್ತೇವೆ ಅಂತ ಓಳು ಭರವಸೆಗಳನ್ನ ನೀಡಿ ಕಾಲ್ ಕೀಳ್ತಿದ್ದಾರೆ. ಮತ್ತೆ ಅಲ್ಲೇನಾಗಿದೆ ಅಂತಾನೂ ಸಹ ತಲೆ ಕೆಡಿಸ್ಕೊಳ್ತಿಲ್ಲ. ಹೌದು ವೀಕ್ಷಕರೇ, ಮೊನ್ನೆಯಷ್ಟೇ ಸಿಎಂ, ಡಿಸಿಎಂ ಹಾಗೂ ವಿರೋಧ ಪಕ್ಷದ ನಾಯಕರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಆದ್ರೆ ಇವತ್ತು ಮಳೆ ಬಂದ್ರೆ ಮತ್ತದೇ ಪರಿಸ್ಥಿತಿ ಸೃಷ್ಟಿಯಾಗತ್ತೆ. ನಾವು ಹೋಗಿದ್ವಿ, ಜನಗಳನ್ನ ನೋಡಿ ವಿಚಾರಿಸಿದ್ವಿ ಅಂತ ತೋರ್ಪಡಿಕೆಗಾಗಿ ಮಾತ್ರ ರಾಜಕೀಯ ನಾಯಕರ ನಗರ ಪ್ರದಕ್ಷಿಣೆ. ಇದೇನು ಮೊದಲ ಬಾರಿ ಅಲ್ಲ. ಬೆಂಗಳೂರು ಮಳೆಯಿಂದ ಮುಳುಗ್ತಿರೋದು ಕಳೆದ ಬಾರಿ, ಅಂದ್ರೆ ಹಿಂದಿನ ಸರ್ಕಾರ ಇದ್ದಾಗಲೂ ಸಹ ಇದೇ ಪರಿಸ್ಥಿತಿ. ಇವತ್ತು ಅದನ್ನ ಸರಿಪಡಿಸಿಲ್ಲ, ಇದನ್ನ ಸರಿಪಡಿಸಿಲ್ಲ ಅಂತ ಹಾರಾಡ್ತಿರೋ ವಿಪಕ್ಷದವರು ಕೂಡ ಅವರ ಸರ್ಕಾರವಿದ್ದಾಗ ಏನೂ ಮಾಡಿಲ್ಲ. ಈವರೆಗೆ ಅವರನ್ನ ಇವರು ಬೈಯೋದು, ಇವರನ್ನ ಅವರು ಬೈಯೋದು ಇಷ್ಟೇ ಆಗ್ಬಿಟ್ಟಿದೆ. ಅದೇನೇ ಇರ್ಲಿ, ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ಸಲಹೆಗಳನ್ನ ಕೊಟ್ಟು ಜೊತೆಯಾಗಿ ಜನರ ಸಮಸ್ಯೆಯನ್ನ ಪರಿಹರಿಸಲಿ ಅನ್ನೋದು ನಮ್ಮ ಆಶಯ.